ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್. ಉಪ್ಪು ತಿಂದವನು ನೀರು ಕುಡಿಯಲೇಬೇಕು. ಸರ್ಕಾರ ಮೂಡ ಹಗರಣದ ತನಿಖೆ ಎದುರಿಸಲೇಬೇಕು. ವಿ ಸೋಮಣ್ಣ. ಕೃಷಿಯಲ್ಲಿ ಕುಲಾಂತರಿ ಬೀಜ ಬಳಕೆಗೆ ನಿರ್ಬಂಧಿಸಲು ರಾಷ್ಟ್ರೀಯ ಸಮ್ಮೇಳನದಲ್ಲಿ ನಿರ್ಣಯ. ಚಾಮರಸಮಾಲಿ ಪಾಟೀಲ್. ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆಯಿಂದ ನೇತ್ರದಾನ ಜಾಗೃತಿ ಜಾಥಾ. ಕತ್ತಲೆ ಬದುಕಿನಲ್ಲಿ ಬೆಳಕು ತರಲು ನೇತ್ರದಾನ ಮಾಡಿ. ಶ್ರೀ ಶಾಂತಮಲ್ಲ ಶಿವಾಚಾರ್ಯರು. ಹದಗೆಟ್ಟ ರಸ್ತೆಗಳು ದುರಸ್ತಿಗೆ ಆಗ್ರಹಿಸಿ ಆರ್ವೈಎಫ್ಐನಿಂದ ರಸ್ತೆಯಲ್ಲಿ ಸಸಿ ನೆಟ್ಟು ಪ್ರತಿಭಟನೆ. ರೈಲು ನಿಲ್ದಾಣಕ್ಕೆ ಸಚಿವ ವಿ ಸೋಮಣ್ಣ ಭೇಟಿ. ಪ್ರಯಾಣಿಕರಿಗೆ ಸೌಲಭ್ಯ ಒದಗಿಸಲು ಸೂಚನೆ. ಎಲ್ಐಸಿಯಿಂದ ವಿಮಾ ಸಪ್ತಾಹ ಜಾಗೃತಿ ಜಾಥಾ. ಮಡಿವಾಳ ಮಹಿಳಾ ಸಮಾಜದಿಂದ ಆಧ್ಯಾತ್ಮಿಕ ಪ್ರವಚನ, ಉಡಿ ತುಂಬುವ ಕಾರ್ಯಕ್ರಮ. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರ ಅಕ್ರಮದ ಆರೋಪ ಎದುರಿಸುತ್ತಿದೆ. ಆರೋಪಗಳ ಎದುರಿಸುವ ಬದಲು ಬೇರೆಯವರ ಮೇಲೆ ಗೂಬೆ ಕೂರಿಸುವ ಪ್ರಯತ್ನ ಮಾಡುತ್ತಿದೆ ಎಂದು ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಅವರು ಟೀಕಿಸಿದರು. ಅವರೆಂದು ಬಿಜೆಪಿ ಕಚೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಸರ್ಕಾರ ತಕತೈ ಎಂದು ಕುಣಿಯುತ್ತಲಿದೆ. ಮೂಡ ಹಗರಣದಲ್ಲಿ ಸಿಎಂ ಭಾಗಿಯಾಗಿದ್ದರೋ ಇಲ್ಲವೋ ಗೊತ್ತಿಲ್ಲ. ಮುಟ್ಸದ್ದಿದ್ದ ಯಾಕಿರುವ ಸಿದ್ದರಾಮಯ್ಯನವರ ಮೇಲೆ ಆರೋಪ ಕೇಳಿ ಬಂದಿದೆ. ತನಿಖೆಯನ್ನು ಎದುರಿಸಬೇಕು. ಆಮೇಲೆ ಬೇಕಾದ್ರೆ ನೀವೇ ಅಧಿಕಾರ ನಡೆಸಲಿ ಎಂದರು. ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ರಾಜ್ಯಪಾಲರ ತೀರ್ಮಾನವನ್ನು ಸ್ವಾಗತಿಸುತ್ತೇನೆ. ಈಗಾಗಲೇ ಮೂಡ ಕಮಿಷನರ್ ಅಮಾನತುಗೊಳಿಸಿರುವ ಮಾಹಿತಿ ಇದೆ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಎಂದರು. ಬಿಸಿ ತಿಂದವನು ಏನು ಉಪ್ಪು ತಿಂದವನು ನೀರು ಕುಡಿಯಲೇಬೇಕು. ಒಂದು ಭಾರತೀಯರ ಸಂಸ್ಕೃತಿ ಹೆಂಗಿದೆ ಅಂದರೆ ತುಂಬ ದಿನ ಎಲ್ಲರನ್ನೂ ಮೋಸ ಮಾಡೋಕ್ಕಾಗೋದು. ನಾನು ಉಸ್ತುವಾರಿ ಮಂತ್ರಿ ಆಗಿದ್ದೆ. ಮೈಸೂರಿನ ಉಸ್ತುವಾರಿ ಮಂತ್ರಿ ಆಗಿ 2.5 ವರ್ಷ ಇದ್ದೆ. ಅಲ್ವಾ ಸಿಂಗ್ ಅವರು 7,900 ಸೈಟನ್ನು ಕೋವಿಡ್ ಟೈಮ್ನಲ್ಲಿ ನಿಮ್ಮ ಹೆಸರು ಜಗನ್ನಾಥ್ ರೆಡಿ ಮಾಡಿಸಿ ಕೋವಿಡ್ ಮುಗಿದ ಮೇಲೆ ಇದನ್ನು ಹರಾಜು ಹಾಕಿದ್ರೆ ಒಂದು 4-5 ಸಾವಿರ ಕೋಟಿ ಬರ್ತದೆ ಅಂತ ಅಂದ್ಬಿಟ್ಟು ನೀಟಾಗಿ ಮಾಡಿಸಿದ್ದೆ. ರಾತ್ರಿ 1 ಗಂಟೆಗೆ ನನಗೆ ಎತ್ತಂಗಡಿ ಆಯಿತು. ಅದಾದಮೇಲೆ ಇಂಥ ಅನೇಕ ಪಾಪಗಳು. ನಾನು ಕೆಲವಾರು ವಿಚಾರಗಳನ್ನು ಒಬ್ಬ ಭಾರತ ಸರ್ಕಾರದ ಮಂತ್ರಿಯಾಗಿ ಎಷ್ಟು ಹೇಳಬೇಕು ಅಷ್ಟು ಹೇಳ್ತೀನಿ. ಎಲ್ಲೋ ಒಂದು ಕಡೆ ಮನುಷ್ಯ ಆದವನಿಗೆ ನಾವು ತಿಳ್ಕೊಂಡಿದ್ದು ಮಟ್ಟದಲ್ಲಿ ಈ ಕೇಸ್ ಇಲ್ಲ. ಅದು ಇನ್ನೂ ಕೂಡ ಡೀಪಾಗಿ ಏನೆಲ್ಲ ಆಗೋಗಿದೆ. ಕೋರ್ಟ್ನಲ್ಲಿ ನಡೀತಾ ಇದೆ. ಬಾಕಿ ಚರ್ಚೆ ಮಾಡೋದಕ್ಕೆ ಇವತ್ತು ಅನಾವಶ್ಯಕ. ಆದ್ದರಿಂದ ಒಂದು ನಿಮಿಷ ತಾಳಿರಿ. ಒಂದು ಮಾತ್ರ ಹೇಳ್ತೀನಿ. ನಾವು ಎಷ್ಟೇ ದೊಡ್ಡವರಾದರೂ ಕಾನೂನಿಗೇನೆ ನಾವು ಯಾರೂ ದೊಡ್ಡವರು. ಕಾನೂನು ಬಾಬಾ ಸಾಹೇಬ್ ಪುಣ್ಯಾತ್ಮ ಅಂಬೇಡ್ಕರು ಎಲ್ಲರಿಗೂ ಒಂದೇ ಕಾನೂನು ಮಾಡಿದ್ದೀನಪ್ಪ. ಮತ್ತು ತುಂಬ ದಿನ ಎಲ್ಲರನ್ನೂ ಕೂಡ ನಾವು ಇದು ಮಾಡೋಕ್ಕಾಗೋದಿಲ್ಲ. ಇದು ಒಂದು ನನಗೆ ಎಲ್ಲ ಬೈದರು, ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ. ನಾನವತ್ತು ತುಮಕೂರು ಬಂದಿದ್ದೆ. ಅಲ್ಲೆಲ್ಲ ಪತ್ರಿಕೆಯವ್ರು ಬಂದು, ಅಣ್ಣ ಸಿದ್ದರಾಮಯ್ಯನವ್ರನ್ನ ತೆಗೆದುಬಿಟ್ಟು ಪರಮೇಶ್ವರನ ಮುಖ್ಯಮಂತ್ರಿ ಮಾಡ್ತಾರೆ, ನೀವೇನು ಹೇಳ್ತೀರಾ ಅನ್ನೋದು. ನಾನು ಸುಮ್ಮನೆ ಇದ್ದೆ. ಒಂದು 4 ಸಾರಿ ಕೇಳಿದ್ರು, ಸುಮ್ಮನೆ ಇದ್ದೆ. ಇವನಿಗೆ ಚಿಕ್ಕಲಿ ಹಿಡ್ದಿದ್ದೆ ಸುಮ್ಮನೆ ಅವನೇ ಅಂತ ಹಿಂದಗಡೆ ಮಾತಾಡ್ತಾಯಿದ್ದೆ. ಹಿಂಗೆ ಜಿಲ್ಲೆವಲ್ವಾ. ನಾನು ಅವಾಗ ಏನು ಹೇಳಿದೆ, ಪರಮೇಶ್ವರ್ ಮಾಡೋದು ಬಿಡೋದು ಪಾರ್ಟಿ ಕೆಲಸಪ್ಪ. ಮಾಡಿದ್ರೆ ನಮಗೇನಪ್ಪ ಸಂತೋಷ ಪಡ್ತೀವಿ ಎಂದೆ. ಬರೆದ್ಬಿಟ್ರು ಹತ್ತು ಕಡೆಗೆ. ಸೋಮಣ್ಣವರು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಈಗ ನಾನು ಭಾರಿ ಸಂತೋಷ ಪಡ್ತೀನಿ ಅಂತ. ಅಪ್ಪ ತಂದೆ, ನಿಮ್ಮ ಪಾದ ನೀವೆಲ್ಲಿ ಬೇಕಾದ್ರೂ ಹೊಡಿತೀರಿ ಕಂಡ್ರಪ್ಪ. ನಾನು ನಿಮ್ಗೆ ಇಷ್ಟೇ ಹೇಳೋದು. ಕಾನೂನಿನಲ್ಲಿ ರಾಜ್ಯಪಾಲರ ಹುದ್ದೆಯು ಸಂವಿಧಾನಿಕ ಹುದ್ದೆ. ಅವರು ಕಾನೂನು ರಕ್ಷಿಸುವ ಕೆಲಸ ಮಾಡುತ್ತಾರೆ. ಮೂಡ ನಿವೇಶನ ಹಂಚಿಕೆ ಪ್ರಕರಣ ಕೋರ್ಟ್ನಲ್ಲಿದೆ. ಕೋರ್ಟ್ ತೀರ್ಮಾನ ತೆಗೆದುಕೊಳ್ಳುತ್ತದೆ ಎಂದರು. ಗೃಹ ಸಚಿವ ಡಾಕ್ಟರ್ ಪರಮೇಶ್ವರರನ್ನು ಸಿಎಂ ಮಾಡುವುದು ಅವರ ಪಕ್ಷಕ್ಕೆ ಬಿಟ್ಟ ವಿಚಾರ.
ಮೂಡ ಪ್ರಕರಣದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಹಿಂದೇಟು ಹಾಕುವ ಪ್ರಶ್ನೆಯೇ ಇಲ್ಲ. ಅವರು ಅಭಿವೃದ್ಧಿ ಪರವಾಗಿರುವ ಚಿಂತಕರಲ್ಲಿ ಒಬ್ಬರು. ಅವರು ಸರ್ಕಾರ ವಿರುದ್ಧ ನಡೆಯುತ್ತಿರುವ ಹೋರಾಟದಲ್ಲಿ ಇದ್ದಾರೆ ಎಂದರು. ಕೋವಿಡ್ ಸಮಯದಲ್ಲಿ ನಡೆದಿರುವ ಅಕ್ರಮದ ಕುರಿತು ಆಯೋಗ ವರದಿ ನೀಡಿದೆ. ಅದರಲ್ಲಿದೆಯೋ ಗೊತ್ತಿಲ್ಲ. ಆದರೂ ಬಿಜೆಪಿಯವರ ಮೇಲೆ ಗೂಬೆ ಕೂರಿಸುವ ಕೆಲಸವಾಗುತ್ತಿದೆ ಎಂದರು. ಅದನ್ನು ವಿವರವಾಗಿ ನಿಮಗೆ ಮತ್ತೆ ಹೋಗ್ತಾ ಇದ್ದೀವಿ. ಸಾಯಂಕಾಲದವರೆಗೂ ಇಲ್ಲೇ ಸುತ್ತಾಡ್ತೀನಿ. ಅದೆಲ್ಲವನ್ನು ಕೂಡ ಅಲ್ಲಲ್ಲೇ ಹಳ್ಳಿಗಳಿಗೂ ಕೂಡ ಒಂದು 2-3 ಕಡೆ ನಾವು ಇವತ್ತು ಭೇಟಿ ಮಾಡ್ತಾ ಇದ್ದೀವಿ. ನನಗೆ ಇಲ್ಲಿ ಬರೋಕ್ಕೆ ಮುಂಚಿತವಾಗಿ ರಾಯಚೂರಿನ ರೈಲ್ವೆ ನಿಲ್ದಾಣಕ್ಕೆ ಹೋಗಿದ್ದೆ. ರೈಲ್ವೆ ನಿಲ್ದಾಣಗಳು ಯಾವ ಮಟ್ಟದಲ್ಲಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅನ್ನೋದು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ದೂರದೃಷ್ಟಿಯ ಚಿಂತನೆ ಆಗಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಸುಮಾರು 15 ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಸಾವಿರಾರು ಒಂದು ಏನು ಗತಿಶಕ್ತಿಯಲ್ಲಿ ಮತ್ತು ಇನ್ನೊಂದು ಯಾವುದದು ಭಾರತದ ನಿರ್ಮಾಣದಲ್ಲಿ ರೈಲ್ವೆ ಇಲಾಖೆಯ ಮಹತ್ತರವನ್ನು ಇದು ಮಾಡೋದಕ್ಕೋಸ್ಕರವಾಗಿ 15 ಸಾವಿರ ಕೋಟಿ ರೂಪಾಯಿಗಳನ್ನು ನಾವು ಎಲ್ಲ ಇಲಾಖೆ ಇದು ರೈಲ್ವೆ ಸ್ಟೇಷನನ್ನು ಆಧುನೀಕರಣ ಮಾಡೋಕ್ಕೆ ಮಾಡಿದ್ದೀವಿ. ಕರ್ನಾಟಕದಲ್ಲಿ ಸುಮಾರು 2,000 ಕೋಟಿ ರೂಪಾಯಿಗಳಲ್ಲಿ 66ಕ್ಕೂ ಮೇಲ್ಪಟ್ಟು ರೈಲ್ವೆ ಸ್ಟೇಷನ್ಗಳನ್ನು ನಾವೀಗಾಗಲೇ ಕೈಗೆತ್ತಿಕೊಂಡಿದ್ದೇವೆ. ಮೊದಲನೇ ಹಂತದಲ್ಲಿ. ಎರಡನೇ ಹಂತದಲ್ಲಿ ಮೊದಲು ನಮ್ಮ ಆದ್ಯತೆ ಜಿಲ್ಲಾ ಕೇಂದ್ರ, ತದನಂತರ ತಾಲೂಕು ಕೇಂದ್ರ, ಅದಾದಮೇಲೆ ಹೋಬಳಿ ಕೇಂದ್ರಗಳಲ್ಲೂ ಕೂಡ ಎಲ್ಲೆಲ್ಲಿ ರೈಲ್ವೆ ಸ್ಟೇಷನ್ ಇದೆ ನಮ್ಮ ವಿಶೇಷತೆ ಕುಡಿಯೋ ನೀರು ಮತ್ತು ಸ್ಯಾನಿಟೇಷನ್ನು, ಟಾಯ್ಲೆಟು ಮತ್ತು ಬಂದಂಥ ಪ್ಯಾಸೆಂಜರ್ಸ್ಗೆ ಕುಳಿತುಕೊಳ್ಳೋದಕ್ಕೆ ಮತ್ತೊಂದು ಮಾಡೋದಕ್ಕೆ ಒಂದು ವಿಶ್ರಾಂತಿ ಕೊಠಡಿ, ಹೀಗೆ ವಿಭಿನ್ನವಾಗಿ ಯಾವ್ಯಾವ ರೀತಿ ರೈಲ್ವೆ ಸ್ಟೇಷನ್ ಏರೋಪ್ಲೇನಲ್ಲಿ ನಾವು ಇದ್ರೊಳಗೆ ನೋಡ್ತೀವಿ ಏರ್ಪೋರ್ಟ್ಗಳಲ್ಲಿ, ಅದೇ ರೀತಿ ಇಲ್ಲೂ ಕೂಡ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಸಾಕಷ್ಟು ಸಫಲತೆಯನ್ನು ಕಾಣ್ತಾ ಇದ್ದೀವಿ. ರಾಷ್ಟ್ರದ 24-25 ಬಡ್ಜೆಟ್ಟು ರಾಷ್ಟ್ರದ ಪ್ರಧಾನಿಗಳು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಮಾಜಿ ಸಚಿವ ಕೆ. ಶಿವನಗೌಡ ನಾಯಕ್, ಬಸನಗೌಡ ಬ್ಯಾಗವಟ್, ಗಂಗಾಧರ ನಾಯಕ್ ಸೇರಿದಂತೆ ಅನೇಕರಿದ್ದರು. ಕುಲಾಂತರಿ ಬೆಳೆಗಳನ್ನು ಪ್ರೋತ್ಸಾಹಿಸುವುದು ಕೃಷಿ ಮೇಲೆ ಗಂಭೀರ ಪರಿಣಾಮವಾಗಿ ಆಹಾರದ ಮೇಲೆ ದುಷ್ಪರಿಣಾಮ ಆಗುವ ಅಪಾಯದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೈಬಿಡಬೇಕೆಂದು ಆಗ್ರಹಿಸಿ ರಾಷ್ಟ್ರವ್ಯಾಪಿ ಹೋರಾಟ ರೂಪಿಸಲು ಆಗಸ್ಟ್ 22ರಂದು ಚಂಡೀಗಢದಲ್ಲಿ ನಡೆದ ರೈತ ಮುಖಂಡರ ರಾಷ್ಟ್ರೀಯ ಸಮಾವೇಶದಲ್ಲಿ ನಿರ್ಣಯಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಸರ್ಕಾರ ಕುಲಾಂತರಿ ಬೆಳೆಗಳ ಬೆಳೆಯಲು ಮುಂದಾಗಿರುವುದನ್ನು ವಿರೋಧಿಸಿ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡಲಾಗಿತ್ತು. 20 ವರ್ಷದ ನಂತರ ಸುಪ್ರೀಂ ಕೋರ್ಟ್ ಕುಲಾಂತರಿ ತಂತ್ರಜ್ಞಾನ ಬಳಕೆ ನೀತಿ ರೂಪಿಸಲು ಸೂಚಿಸಿದೆ. ಕೇಂದ್ರ ಸರ್ಕಾರ ಕೂಡಲೇ ರೈತರು, ಕೃಷಿ ವಿಜ್ಞಾನಿಗಳು, ರೈತ ಮುಖಂಡರೊಂದಿಗೆ ಸಭೆ ನಡೆಸಿ ಅಂತಿಮ ನಿರ್ಣಯಕ್ಕೆ ಬರುವಂತೆ ಒತ್ತಾಯಿಸಿ ಈಗಾಗಲೇ ಕೇಂದ್ರ ಕೃಷಿ ಮಂತ್ರಾಲಯಕ್ಕೆ ಪತ್ರ ಬರೆಯಲಾಗಿದೆ. ಒಂದು ದಿನ ನಡೆದ ಸಾಧಕ ಬಾಧಕಗಳ ಚರ್ಚೆಯಲ್ಲಿ ಕುಲಾಂತರಿ ಬೀಜದಿಂದ ಅಪಾಯವೇ ಹೆಚ್ಚು ಎಂಬ ನಿರ್ಣಯಕ್ಕೆ ಬರಲಾಗಿದೆ. ತಂತ್ರಜ್ಞಾನ, ಹೊಸ ತಳಿಗಳ ಬಳಕೆ ಹೆಸರಿನಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ಹಿತ ಕಾಯುವುದನ್ನು ನಿಲ್ಲಿಸಿ ಪರಂಪರಾಗತ ಕೃಷಿಯನ್ನು ಉಳಿಸಿ ಬೆಳೆಸಬೇಕೆಂದರು. 2004ರಿಂದ 2006ರವರೆಗೆ ಸುಪ್ರೀಂ ಕೋರ್ಟಿಗೆ ಒಂದು ದಾವೆ ಹೂಡಿದ್ವಿ ನಾವು. ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡಿದ್ವಿ. ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸನ್ನು ಭಾರತ ದೇಶದಲ್ಲಿ ತರಬಾರ್ದು ಅಂತಕ್ಕಂಥದ್ದು ನಮ್ಮ ವಾದ. ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸ್ ಅಂದರೆ ವಂಶವಾಹಿನಿಯನ್ನು ಬದಲಾವಣೆ ಮಾಡೋದು. ಜೀನ್ಸನ್ನು, ಒಂದು ಜೀನ್ಸನ್ನು ಒಯ್ದು ಇನ್ನೊಂದು ಜೀನ್ಸಿಗೆ ಸೇರಿಸಿ ಬೀಜ ತಯಾರು ಮಾಡ್ತಕ್ಕಂಥದ್ದು. ಅದನ್ನು ತರಬೇಕಂತೇಳಿ ಉದ್ದೇಶ ಇದ್ದಂಥ ಕಂಪನಿಗಳಿಗೆ ನಾವು ತಡೆ ಒಡ್ಡಿದ್ವಿ. 20 ವರ್ಷದ ನಂತರ ಸುಪ್ರೀಂ ಕೋರ್ಟ್ ಈಗ ಆದೇಶ ಮಾಡಿದೆ. ಏನಂದರೆ, ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸ್ ತರಬೇಕಾದಂಥ ಒಂದು ಪಾಲಿಸಿಯನ್ನು ನೀವು ತರಬೇಕಾದ್ರೆ ಈ ದೇಶದ ರೈತ ಮುಖಂಡರನ್ನ, ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳನ್ನು ಮತ್ತು ರೈತ ಪರವಾದ ಚಿಂತಕರನ್ನು
ಮತ್ತು ರಾಜ್ಯಗಳನ್ನು ಕನ್ಸಲ್ಟ್ ಮಾಡಿ ಅವ್ರ ಜೊತೆಗೆ ವಿಚಾರ ವಿನಿಮಯ ಅವರ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ನೀವು ಪಾಲಿಸಿ ಮಾಡ್ರಿ ಅಂತೇಳಿ ಕಳೆದ ಏಪ್ರಿಲ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಆ ನಿಮಿತ್ತವಾಗಿ ನಾವು ಚಂಡೀಗಢದಲ್ಲಿ 18 ರಾಜ್ಯಗಳಿಂದ ಆಗಮಿಸಿದ ರೈತ ಮುಖಂಡರು ಅಭಿಪ್ರಾಯಿಸಿದ್ದಾರೆ. 30 ವರ್ಷಗಳ ಹಿಂದೆ ಕುಲಾಂತರ ಬೆಳೆಗಳನ್ನು ವಾಣಿಜ್ಯ ಕೃಷಿಗೆ ಒಳಪಡಿಸಲಾಗಿತ್ತು. ಅಭಿವೃದ್ಧಿ ಹೊಂದಿರುವ ಅಮೆರಿಕ ಸೇರಿದಂತೆ ಅನೇಕ ರಾಷ್ಟ್ರಗಳು ಕುಲಾಂತರಿ ಬೀಜ ಬಳಕೆಯನ್ನು ನಿರ್ಬಂಧಿಸಿವೆ. ದೇಶದಲ್ಲಿಯೂ ಅವಕಾಶ ನೀಡಬಾರದು ಎಂದರು. ಬಿಟಿ ಬದನೆ ಹತ್ತಿಯಲ್ಲಿ ಕುಲಾಂತರಿ ಬೀಜಗಳ ಬಳಕೆಯನ್ನು ವಿರೋಧಿಸಿ ರೈತ ಸಂಘ ಹೋರಾಟ ಮಾಡುತ್ತಲೇ ಬಂದಿದೆ. ಬೋಲ್ಗರ್ಡ್ನಿಂದ ರೈತರು, ಕೃಷಿ ಕಾರ್ಮಿಕರು ಚರ್ಮ ರೋಗ ಸೇರಿ ಇತರೆ ರೋಗಗಳಿಗೆ ತುತ್ತಾಗಿರುವ ನಿದರ್ಶನಗಳಿವೆ. ಮತ್ತೆ ಅದೇ ಅಪಾಯವನ್ನು ಕೇಂದ್ರ ಅಳವಡಿಸಬಾರದು ಎಂದರು. ರಾಜ್ಯದಾದ್ಯಂತ ಕುಲಾಂತರ ಬೀಜ ನೀತಿ ವಿರೋಧಿಸಿ ಹೋರಾಟ ನಡೆಸಲಾಗುತ್ತದೆ ಎಂದರು. ನಾರಾಯಣಪುರ ಬಲದಂಡೆ ಉಪಕಾಲುವೆಯಲ್ಲಿ ನಡೆದಿರುವ ಕಾಮಗಾರಿ ಕಳಪೆ ಅಕ್ರಮದ ಕುರಿತು ನಡೆಸಿದ ಹೋರಾಟದಿಂದ ಸೆಪ್ಟೆಂಬರ್ 4ರಂದು ಯಾದಗಿರಿ ಜಿಲ್ಲೆಯ ಕೃಷ್ಣಾಪುರದಲ್ಲಿ ಕೆಬಿಜೆಎನ್ಎಲ್ ಅಧಿಕಾರಿಗಳು ಸಭೆ ನಿಗದಿ ಮಾಡಿದ್ದಾರೆ. ಸಭೆಯಲ್ಲಿ ಅಕ್ರಮ ಮಾಹಿತಿ ಅಧಿಕಾರಿಗಳಿಗೆ ಒದಗಿಸಲಾಗುತ್ತದೆ ಎಂದರು. ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ 35 ಕೋಟಿ ಜನಸಂಖ್ಯೆ ಇತ್ತು ನಮ್ಮ ದೇಶದಲ್ಲಿ. ಅವತ್ತು ಆಹಾರದ ಕೊರತೆ ಇತ್ತು ನಮ್ಮ ದೇಶದಲ್ಲಿ. ಅಮೆರಿಕದಿಂದ ಗೋಧಿ, ಜೋಳ, ಇನ್ನೊಂದು ಬೇರೆ ಬೇರೆ ದೇಶಗಳಿಂದ ತರಿಸಿಕೊಂಡು ಬದುಕಿಸ್ತಿದ್ರು. ಆದರೆ ಇವತ್ತು 145 ಕೋಟಿ ಜನಸಂಖ್ಯೆ ಇದೆ. ಈ 145 ಕೋಟಿ ಜನಸಂಖ್ಯೆಗೆ ಆಹಾರ, ಹಣ್ಣು, ಹಂಪಲ, ತರಕಾರಿ ಎಲ್ಲವನ್ನು ಕೊಟ್ಟು ಹೊರದೇಶಕ್ಕೆ ರಫ್ತು ಮಾಡೋಂಥ ಒಂದು ಸ್ಥಿತಿಯನ್ನು ಇವತ್ತು ತಂದವರು ಭಾರತೀಯ ರೈತರು ಮತ್ತು ಕೃಷಿ ವಿಜ್ಞಾನಿಗಳು ನೋಡೋರು. ಈಗ ನಮ್ಮ ಮೊದಲ ಪಾರಂಪರಿಕ ಬೀಜ ಏನಿತ್ತು ಅಂದ್ರೆ ಬೀಜದಿಂದ ಬೀಜ ನಾವು ಇವತ್ತು ನಮ್ಮ ಹೊಲದಲ್ಲಿ ಬಿತ್ತಿದಂಥ ಬೀಜನ ಇನ್ನೊಬ್ಬರ ಹೊಲದಲ್ಲಿ ಬೀಜ ಆಗಿ ಉಪಯೋಗ ಮಾಡ್ತೀವಿ. ಅಂದರೆ ಅದಕ್ಕೆ ಏನು ಅಂತ ದೊಡ್ಡ ಖರ್ಚಾಗ್ತಿರಲಿಲ್ಲ. ಸಜ್ಜೆ ಆಯಿತು, ಜೋಳ ಆಯಿತು, ಯಾವುದೇ ಬೀಜ ಇರಲಿ, ಹತ್ತಿ ಕಾಳಾಯಿತು, ನಮ್ಮ ಬೀಜಗಳನ್ನೇ ನಾವು ರೈತರು ಅದಲಿ ಬದಲಿ ಮಾಡ್ಕೊಂಡು ಉಪಯೋಗ ಮಾಡ್ತೀವಿ. ಸೊ ಅವು ಇಳುವರಿ ಕಡಿಮೆ ಬರ್ತದೆ, ಜನಸಂಖ್ಯೆ ಜಾಸ್ತಿ ಆಗ್ತದೆ ಅಂತೇಳಿ ಹಸಿರು ಕ್ರಾಂತಿ ನೆಪದಲ್ಲಿ ಹೈಬ್ರಿಡ್ ಬೀಜಗಳನ್ನು ನಮಗೆ ತಂದರು. ಹೈಬ್ರಿಡ್ ಬೀಜಗಳ ತಂದ ನಂತರ ನಾವು ಹೆಚ್ಚು ಬೆಳೆದ್ವಿ. ಭಾಳ ಹೆಚ್ಚು ಬೆಳೆದು ಎಲ್ಲ ಈ ದೇಶಕ್ಕೆ ಆಗಿ ಇನ್ನೊಂದು ದೇಶಕ್ಕೆ ಕಳಿಸೋಷ್ಟು ಶಕ್ತಿವಂತರಾದ್ವಿ. ಇಂಥ ಸನ್ನಿವೇಶದಲ್ಲಿ ಈಗೇನು ಆಹಾರ ಕೊರತೆ ಇಲ್ಲ ದೇಶದಲ್ಲಿ, ತರಕಾರಿ ಕೊರತೆ ಇಲ್ಲ, ಹಣ್ಣು ಹಂಪಲ ಕೊರತೆ ಇಲ್ಲ, ಯಾವುದೂ ಕೊರತೆ ಇಲ್ಲ. ಮತ್ತೆ ಯಾಕೆ ಇದನ್ನ GM ಸೀಡ್ಸ್ ನೀವು ತರ್ತೀರಿ? ಏನು ತೊಂದರೆ ಐತೆ? ಈಗ ಅದರಿಂದ GM ಸೀಡ್ಸ್ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕಿತ್ತಿ ಜಲಾಶಯ ನೀರು ಖಾಲಿಯಾಗಿತ್ತು. ಆದರೆ ಸರ್ಕಾರ ತಜ್ಞರು ಕಡಿಮೆ ಅವಧಿಯಲ್ಲಿ ಗೇಟ್ ಅಳವಡಿಸಿರುವುದು ಅಭಿನಂದನೀಯ. ಆದರೆ ಜಲಾಶಯ ಭರ್ತಿಯಾಗಿದ್ದು 2ನೇ ಬೆಳೆಗೆ ನೀರೊದಗಿಸಿ ಸಮರ್ಪಕ ಗೇಜ್ ನಿರ್ವಹಣೆ ಖಾತ್ರಿ ನೀಡಬೇಕೆಂದರು. ಮಳೆಯಿಂದ ನದಿಯ ಹಳ್ಳದಡಿ ರೈತರ ಬೆಳೆ ಹಾನಿಯಾಗಿದ್ದು, ಕಂದಾಯ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಜಂಟಿ ಸರ್ವೆ ನಡೆಸಿ ರೈತರಿಗೆ ಪರಿಹಾರ ಒದಗಿಸಬೇಕೆಂದರು. ಈ ಸಂದರ್ಭದಲ್ಲಿ ಮಲ್ಲಣ್ಣ ದಿನ್ನಿ, ಬುದಯ್ಯ ಸ್ವಾಮಿ, ವೆಂಕಪ್ಪ ಕಾರಬಾರಿ, ಗೋವಿಂದ ನಾಯಕ್ ಸೇರಿದಂತೆ ಅನೇಕರಿದ್ದರು. ಇನ್ನೊಬ್ಬರ ಬಾಳಿಗೆ ಬೆಳಕಾಗಲು ನೇತ್ರಗಳನ್ನು ದಾನ ಮಾಡುವ ಮೂಲಕ ಜೀವನ ಸಾರ್ಥಕತೆಯನ್ನು ಮೆರೆಯಬೇಕು ಎಂದು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಹೇಳಿದರು. ಅವರಿಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಎಂಎಂ ಜೋಶಿ ನೇತ್ರ ಸಂಶೋಧನಾ ಹಾಗೂ ಆಸ್ಪತ್ರೆಯಿಂದ ಆಯೋಜಿಸಲಾಗಿದ್ದ ನೇತ್ರದಾನ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಅನೇಕರು ಕಣ್ಣಿನ ದೋಷದಿಂದ ಜೀವನವೇ ಕತ್ತಲಾಗಿರುತ್ತದೆ. ಅಂತಹವರ ಬಾಳಿನಲ್ಲಿ ಬೆಳಕಾಗಲು ನೇತ್ರದಾನ ಮಾಡುವುದು ಅವಶ್ಯಕವಾಗಿದೆ. ಬದಲಾಗಿರುವ ತಂತ್ರಜ್ಞಾನದಿಂದ ಕಣ್ಣುಗಳನ್ನು ಅಳವಡಿಸಿ ಬೆಳಕಾಗುವ ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸಬೇಕೆಂದರು. ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಎಸ್ಪಿ ಪುಟ್ಟಮಾದಯ್ಯ, ನೇತ್ರದಾನದ ಕುರಿತು ಜಾಗೃತಿ ಅವಶ್ಯಕವಾಗಿದೆ. ಸ್ವಯಂ ಪ್ರೇರಿತರಾಗಿ ನೇತ್ರದಾನಕ್ಕೆ ಮುಂದಾಗಬೇಕೆಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಹಿರಿಯ ವೈದ್ಯ ಡಾಕ್ಟರ್ ರವಿರಾಜನ್, ಡಾಕ್ಟರ್ ಎಂಎಂ ಜೋಶಿ ಆಸ್ಪತ್ರೆಯ ಡಾಕ್ಟರ್ ಶೋಯಬ್ ಓಸ್ಮಾನ್, ಡಾಕ್ಟರ್ ಅಮೋಘ ಜಂಬಕಿ, ಸಿಇಒ ಕುತುಬುದ್ದೀನ್ ಮುಲ್ಲಾ, ಸಂಜು ಬಾವಿಕಟ್ಟಿ, ರಾಘವೇಂದ್ರ ನವಲಗುಂದ,
ಸುಧಾ ಪಾಟೀಲ್ ಸೇರಿದಂತೆ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಜಾಥಾದಲ್ಲಿ ಎಸ್ಕೆಎ ಪ್ಯಾರಾಮೆಡಿಕಲ್ ಕಾಲೇಜು, ನಂದಿನಿ ಕಾಲೇಜು ಆಫ್ ನರ್ಸಿಂಗ್, ಭಂಡಾರಿ ಆಸ್ಪತ್ರೆ, ವಿದ್ಯಾಭಾರತ ಶಾಲಾ ಮಕ್ಕಳು ಜಾಥಾದಲ್ಲಿ ಭಾಗಿಯಾದರು. ನಗರದ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು ಜನರು ಸಂಚರಿಸದಂತಹ ಸ್ಥಿತಿಯಲ್ಲಿ ನಗರಸಭೆ ಹಾಗೂ ನಗರ ಶಾಸಕರ ನಿರ್ಲಕ್ಷ್ಯವನ್ನು ಖಂಡಿಸಿ ಆರ್ವೈಎಫ್ಐ ಸಂಘಟನೆ ರಸ್ತೆಯಲ್ಲಿ ಸಸಿ ನೆಡುವ ಪ್ರತಿಭಟನೆ ನಡೆಸಿತು. ನಗರ ಸಂಘಟನೆ ಮುಖಂಡ ಅಜಿತ್ ಜಹಾಗೀರದಾರ ಮಾತನಾಡಿ, ನಗರದ ಬಹುತೇಕ ರಸ್ತೆಗಳು ತಗ್ಗುಗುಂಡಿಗಳಿಂದ ಕೂಡಿದ್ದು ದುರಸ್ತಿ ಕಾರ್ಯ ನಡೆಯುತ್ತಿಲ್ಲ. ನಗರಸಭೆ ವಿವಿಧ ಯೋಜನೆಗಳಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದು 6 ತಿಂಗಳೊಳಗೆ ಕಿತ್ತಿ ಹೋಗಿವೆ. ಗುಣಮಟ್ಟ ಕಾಯ್ದುಕೊಳ್ಳುವಲ್ಲಿ ನಗರಸಭೆ ನಿರ್ಲಕ್ಷ್ಯವೇ ಕಾರಣವಾಗಿದೆ. ರಸ್ತೆಗಳ ನಿರ್ಮಾಣದ ಹೆಸರಿನಲ್ಲಿ ಸಾವಿರಾರು ಕೋಟಿ ಖರ್ಚಾದರೂ ರಸ್ತೆಗಳು ಸುಧಾರಿಸುತ್ತಿಲ್ಲ. ಗುಣಮಟ್ಟ ಕಾಯ್ದುಕೊಳ್ಳುವುದಲ್ಲಿ ವಿಫಲವಾಗಿವೆ. ರಸ್ತೆಗಳ ದುರಸ್ತಿ ನಿರ್ಮಾಣದಲ್ಲಿ ನಗರದ ಶಾಸಕರ ದಿವ್ಯ ನಿರ್ಲಕ್ಷ್ಯ ಅವ್ಯವಸ್ಥೆಗೆ ಕಾರಣವಾಗಿದೆ. ಶೀಘ್ರದಲ್ಲಿ ರಸ್ತೆಗಳ ದುರಸ್ತಿ ಗುಣಮಟ್ಟಕ್ಕೆ ಕ್ರಮ ಕೈಗೊಳ್ಳದೆ ಹೋದಲ್ಲಿ ತೀವ್ರ ಸ್ವರೂಪ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಶಾಸಕರೇ ನೀವು ಎಲ್ಲಿದ್ದೀರಿ? ಸಂಸದರೇ ನೀವು ಎಲ್ಲಿದ್ದೀರಿ? ನಗರಸಭೆ ಅಧಿಕಾರಿಗಳೇ ನೀವು ಎಲ್ಲಿದ್ದೀರಿ? ಆರ್ವೈಎಫ್ಐ ಜಿಂದಾಬಾದ್, ಆರ್ವೈಎಫ್ಐ ಜಿಂದಾಬಾದ್. ಸಚಿವರೇ ನೀವು ಎಲ್ಲಿದ್ದೀರಿ? ಸಂಸದರೇ ನೀವು ಎಲ್ಲಿದ್ದೀರಿ? ಆರ್ವೈಎಫ್ಐ ಜಿಂದಾಬಾದ್, ಆರ್ವೈಎಫ್ಐ ಜಿಂದಾಬಾದ್. ಈ ಸಂದರ್ಭದಲ್ಲಿ ವಸತಿ ಮತ್ತು ನಿವೇಶನ ವಂಚಿತರ ಹೋರಾಟ ಸಮಿತಿ ಮಾರೆಪ್ಪ ಹರವಿ, ಆಂಜನೇಯ ಕುರುಬದೊಡ್ಡಿ, ಆರ್ವೈಎಫ್ಐನ ನಿರಂಜನ ಹಾಗೂ ಇನ್ನಿತರರಿದ್ದರು. ರೈಲು ಪ್ರಯಾಣಿಕರಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಜನರ ವಿಶ್ವಾಸ ಇಮ್ಮಡಿಗೊಳಿಸಲು ಇಲಾಖೆ ಅಧಿಕಾರಿಗಳು ವಿಶೇಷ ಒತ್ತು ನೀಡಬೇಕೆಂದು ರೈಲ್ವೆ ಖಾತೆ ರಾಜ್ಯ ಸಚಿವ ಬಿ ಸೋಮಣ್ಣ ಅವರು ಹೇಳಿದರು. ಅವರಿಂದು ರೈಲು ನಿಲ್ದಾಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಾರ್ವಜನಿಕರು, ಸಿಬ್ಬಂದಿಗಳು, ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಸಮಸ್ಯೆಗಳನ್ನು ಆಲಿಸಿದರು. ರೈಲು ನಿಲ್ದಾಣ ಅಭಿವೃದ್ಧಿ ಕಾಮಗಾರಿಗಳನ್ನು ನಿಗದಿ ಅವಧಿಯಲ್ಲಿ ಪೂರ್ಣಗೊಳಿಸಬೇಕೆಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಪ್ರಯಾಣಿಕರಿಗೆ ಮೂಲಭೂತ ಸೌಕರ್ಯ ಒದಗಿಸಿ ಮಹಿಳೆಯರ ಸುರಕ್ಷತೆ ಗಮನ ಹರಿಸಬೇಕಿದೆ. ಸಾರ್ವಜನಿಕರಿಗೆ ಯಾವುದೇ ರೀತಿ ಕೊರತೆಯಾಗದಂತೆ ನಿಗಾ ವಹಿಸುವಂತೆ ಸೂಚಿಸಿದರು. ಇವಾಗ ನೀನು ನನಗೆ ಅಪ್ರಿಷಿಯೇಟ್ ಮಾಡಬೇಕು. ಈ ಸಿಕಿಂದ್ರಾಬಾದಿಗೆ ಬರ್ತದೆ ಸಾಹೇಬ್. मीरा अग्रवाल है, मेरा एक है, अरविंद श्रीवत्सवाई सिंह है. देयर आर 56 आई थिंक सर देश में. कितने जनरल मैनेजर? 160 16 ಜನ, ಇವರು 16 ಜನ, ರೈಲ್ವೆ ಬೋರ್ಡ್ 12 ಜನ. ಸ್ಥಳೀಯ ಮಟ್ಟದಲ್ಲಿ ಪ್ರಯಾಣಿಕರು, ಚುನಾಯಿತ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳ ಸಮಿತಿ ರಚಿಸಿ ಕಾಲಕಾಲಕ್ಕೆ ಪರಿಶೀಲಿಸುವಂತೆ ತಿಳಿಸಿದರು. ಸ್ವಚ್ಛ ರೈಲು ನಿಲ್ದಾಣ ಹಾಗೂ ಪ್ಲಾಟ್ಫಾರ್ಮ್ ನಿರ್ಮಾಣ ಸೇರಿದಂತೆ ವಿವಿಧ ಸಮಸ್ಯೆಗಳ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಮಾಜಿ ಶಾಸಕರುಗಳಾದ ಕೆ ಶಿವನಗೌಡ ನಾಯಕ್, ಬಸನಗೌಡ ಬ್ಯಾಗವಟ್, ಗಂಗಾಧರ ನಾಯಕ ಸೇರಿದಂತೆ ರೈಲ್ವೆ ಇಲಾಖೆ, ಆರ್ಎಫ್ಐ ಹಾಗೂ ರೈಲ್ವೆ ಪೊಲೀಸ್ ಅಧಿಕಾರಿಗಳಿದ್ದರು. ಭಾರತೀಯ ವಿಮಾ ನಿಗಮದಿಂದ ವಿಮಾ ಸಪ್ತಾಹದ ಅಂಗವಾಗಿ ಜಾಗೃತಿ ಜಾಥಾ ನಡೆಸಲಾಯಿತು. ದಕ್ಷಿಣ ಮಧ್ಯ ವಲಯದ ವಿಭಾಗಾಧಿಕಾರಿ ವೈಸಿ ರಾವ್ ವಿಮಾ ಸಪ್ತಾಹಕ್ಕೆ ಚಾಲನೆ ನೀಡಿ ಮಾತನಾಡಿ, ಭಾರತೀಯ ಜೀವ ವಿಮಾ ನಿಗಮ 1956 ಸೆಪ್ಟೆಂಬರ್ 1ರಂದು ಅಸ್ತಿತ್ವಕ್ಕೆ ಬಂದು ಇಂದು ಗ್ರಾಹಕರ ವಿಶ್ವಾಸದಿಂದ ದೇಶಾದ್ಯಂತ ವಿಸ್ತರಿಸಿಕೊಂಡಿದೆ. ಗ್ರಾಹಕರು, ವಿಮಾ ಪ್ರತಿನಿಧಿಗಳು, ಮಾರುಕಟ್ಟೆ ಅಧಿಕಾರಿಗಳು, ಸಿಬ್ಬಂದಿಗಳ ಸಹಕಾರದಿಂದ ವಿಶ್ವಾಸಾರ್ಹ ಸಂಸ್ಥೆ ಹೊರಹೊಮ್ಮಿದೆ. 2022ರಲ್ಲಿ LIC ಸ್ಟಾಕ್ ಮಾರ್ಕೆಟ್ ಪ್ರವೇಶಿಸಿ ಕೋವಿಡ್ ಹಾಗೂ ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿಯೂ ದೇಶದ ಅತಿದೊಡ್ಡ FPO ಆಗಿ ಹೊರಹೊಮ್ಮಿದೆ ಎಂದರು. ನಂಬರ್ 1 ಇನ್ಶೂರೆನ್ಸ್ LIC.
ನಂಬರ್ 1 ಇನ್ಸೂರೆನ್ಸ್ LIC, ನಂಬರ್ 1 ಇನ್ಸೂರೆನ್ಸ್ LIC, ನಂಬರ್ 1 LIC. ದೇಶದ ಅಭಿವೃದ್ಧಿಗಾಗಿ LIC, ದೇಶದ ಅಭಿವೃದ್ಧಿಗಾಗಿ LIC, ದೇಶದ ಅಭಿವೃದ್ಧಿಗಾಗಿ ದೇಶದ ಅಭಿವೃದ್ಧಿಗಾಗಿ LIC ಆಫ್ ಇಂಡಿಯಾ, LIC ಆಫ್ ಇಂಡಿಯಾ, LIC ಆಫ್ ಇಂಡಿಯಾ, ಪ್ರೈಡ್ ಆಫ್ ಇಂಡಿಯಾ, ಪ್ರೈಡ್ ಆಫ್ ಇಂಡಿಯಾ, LIC 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 ಆಫ್ ಇಂಡಿಯಾ. ಮುಖ್ಯ ಅತಿಥಿಗಳಾಗಿ ಮಾತನಾಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯರವರು ದುರ್ಬಲ ವರ್ಗದವರಿಗೆ ವಿಮಾ ಸೌಲಭ್ಯ ಒದಗಿಸುವ ಮೂಲಕ LIC ಹಿರಿಮೆಯನ್ನು ಪಡೆದಿದೆ. ದೇಶದಲ್ಲಿಯೇ LIC ವಿಶಿಷ್ಟ ಸಂಸ್ಥೆಯಾಗಿ ಗುರುತಿಸಿಕೊಳ್ಳಲಾಗುತ್ತಿದೆ. ಜನರು ಹಣವನ್ನು ಉಳಿತಾಯ ಮಾಡುವ ಮೂಲಕ ಉಳಿಸಿ ಕೊಡುವ ಕೆಲಸ ಮಾಡುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ LIC ವಿವಿಧ ವಿಭಾಗದ ಅಧಿಕಾರಿಗಳು, ವಿಮಾ ಪ್ರತಿನಿಧಿಗಳು ಭಾಗಿಯಾಗಿದ್ದರು. LIC ಕಚೇರಿಯಿಂದ ಪ್ರಾರಂಭವಾದ ಜಾಥಾ ನಗರದ ವಿವಿಧ ರಸ್ತೆಗಳಲ್ಲಿ ಸಂಚರಿಸಿ ಸಮಾರೋಪಗೊಂಡಿತು. ಶೀಲವಂತರು, ಸ್ವಚಾರಿತ್ರ, ನಿಸ್ವಾರ್ಥರು ಮತ್ತು ಪ್ರಾಮಾಣಿಕರು ಮಾತ್ರ ಸಮಾಜವನ್ನು ಕಟ್ಟಬಲ್ಲರೇ ಹೊರತು ಅಹಂಕಾರಿಗಳು, ಬಾಯಿ ಬಡುಕರು ಅಲ್ಲ ಎಂದು ರಾಮಕೃಷ್ಣ ಪರಮಹಂಸ ವಿವೇಕಾನಂದ ಆಶ್ರಮ ಪ್ರೇರಣಾ ಮಾತುಗಾರ ರಾಜಶೇಖರ್ ಅವರು ಹೇಳಿದರು. ಮಡಿವಾಳ ಸಮಾಜದ ಮಹಿಳಾ ಘಟಕದಿಂದ ಮಡಿವಾಳ ಸಮಾಜ ಸಮುದಾಯದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಆಯೋಜಿಸಲಾಗಿದ್ದ ಆಧ್ಯಾತ್ಮಿಕ ಚಿಂತನೆ ಮತ್ತು ಉಡಿ ತುಂಬುವ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಸಾಮಾಜಿಕ ಆರ್ಥಿಕವಾಗಿ ಹಿಂದುಳಿದಿರುವ ಸಮಾಜವನ್ನು ಸನ್ಮಾರ್ಗದಲ್ಲಿ ನಡೆಸುವುದು ಮಹತ್ವದ ಕಾರ್ಯವಾಗಿದೆ. ಶ್ರದ್ಧೆ ಭಕ್ತಿಯಿಂದ ಸಮಾಜದ ಜನರಲ್ಲಿರುವ ದುರ್ಗುಣಗಳನ್ನು ಹೋಗಲಾಡಿಸಬೇಕಾದ ಅವಶ್ಯಕತೆ ಇದೆ. ಮಡಿವಾಳ ಮಾಚಿದೇವ ಶರಣರು ಸಮಾನತೆ, ಲಿಂಗ ತಾರತಮ್ಯದ ವಿರುದ್ಧ ಕ್ರಾಂತಿಯನ್ನು ಮಾಡಿದ ಫಲವಾಗಿಯೇ ಬಸವಣ್ಣ ಸಹ ಮಡಿವಾಳ ಮಾಚಿದೇವ ಮನಸ್ಸು ನಿರ್ಮಲ ಮಾಡಿದ್ದಾರೆ ಎಂದು ಹೇಳಿದ್ದರು. ಎಲ್ಲರೂ ದುರ್ಗುಣಗಳಿಂದ ಹೊರಬಂದು ಸಮಾಜವನ್ನು ನಿಸ್ವಾರ್ಥತೆಯಿಂದ ಕಟ್ಟುವ ಕೆಲಸ ಮಾಡಬೇಕೆಂದರು. ನಮ್ಮ ಸಹಕಾರ ನೀಡಿದೆ ಅಂತ ತೋರುತ್ತಾ ಅವರಿಗೆ ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಮುಂದಿನ ವರ್ಷ ಎಲ್ಲ ದಿನಗಳಲ್ಲೂ ಕೂಡ ನಾನು ವಚನಗಳನ್ನು ಯಾವಾಗಲೂ ಚುನಾವಣೆ ಆಗಿರ್ತೇವೆ ಅಂತೇಳಿ ಎಲ್ಲರಿಗೂ ನಮಸ್ಕಾರಗಳು. ಕೊಡೋದು ಅಲ್ಲದೆ ಈಗಾಗಲೇ ಸಂತೋಷ ನನ್ನ ಪರಿಚಯ ಆಯ್ತು. ರಾಯಚೂರಿನಾಗ ಸಂಘ ಸಂಘಟನೆ ಹೇಗಿದೆ ಅಂತ ಕೇವಲ ಬಳ್ಳಾರಿಗಷ್ಟೇ ಮಾತಾಡೋದಿಲ್ಲ. ನಾನು ಇಡೀ ರಾಜ್ಯದಲ್ಲಿ ಅಡ್ಡಾಡ್ತಾ ಇದ್ದೀನಿ, ಅರ್ಧ ಇಂಡಿಯಾ ಅಡ್ಡಾಡ್ತಾ ಇದ್ದೀನಿ. ಇಡೀ ರಾಜ್ಯದಲ್ಲಿ ಕೇವಲ ನಮ್ಮ ಜನ ಸಮುದಾಯದ ಕಾರ್ಯಕ್ರಮ ಅಷ್ಟೇ ಅಡ್ಡಾಡೋದಿಲ್ಲ. ನಾನು ರಾಮಕೃಷ್ಣ ಮಿಷನ್ ಎಲ್ಲ ಅಡ್ಡಾಡ್ತೀವಿ, ಬೇರೆ ಬೇರೆ ಕಾರ್ಯಕ್ರಮ ಕರೀತಾರೆ, ಡಿಪಾರ್ಟ್ಮೆಂಟಲ್ ಪ್ರೋಗ್ರಾಮ್ಸ್ ಅನ್ನು ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ಶ್ರವಣ ಮಾಸ ಒಂದಿಷ್ಟು ಶ್ರವಣಗಳನ್ನ ಮಾಡಿ ಮಹಿಳೆಯರು, ಹಾಗೆ ಮಕ್ಕಳು ಕೂಡ, ಹಾಗೆ ಅಣ್ಣಂದಿರು ಕೂಡ, ಮತ್ತೆ ಇಲ್ಲಿರ್ತಕ್ಕಂಥ ಕೆಲವು ವಿಚಾರಗಳನ್ನ ಒಮ್ಮೊಮ್ಮೆ ನಾನು ಸ್ವಲ್ಪ ನೇರವಾಗಿ ಕಟುವಾಗಿ ಹೇಳ್ತೇನೆ. ಯಾಕಂದ್ರೆ ನಂದು ವಿವೇಕಾನಂದರು ರಾಮಕೃಷ್ಣ ಪರಂಪರೆ ಸತ್ಯ ಸತ್ಯನೇ ಅಂತ ಹೇಳ್ತಕ್ಕಂಥ ಸ್ವಭಾವ ನಾವೇನು ಯಾರಿಗೂ ಇರ್ತಕ್ಕಂಥದ್ದೇನಿಲ್ಲ. ನಮ್ಮ ಸಮುದಾಯ ಮತ್ತು ಸಮಾಜವನ್ನ ಕಟ್ಟಬೇಕಾದವರು ನಾವೇ. ನಮ್ಮ ಸಮುದಾಯ ಮತ್ತೆ ನಮ್ಮ ಸಮಾಜವನ್ನ ಕಟ್ಟಬೇಕಾದವರು ನಾವೇ. ಪಕ್ಕದಾಗ ಯಾರು ಮುಸ್ಲಿಮರು ಕಟ್ಟಲ್ಲ, ಲಿಂಗಾಯತರು ಕಟ್ಟಲ್ಲ, ಮತ್ತಿನ್ನ ಯಾರು ನಾಯಕರು ಬಂದು ಕಟ್ಟೋದಿಲ್ಲ, ಮತ್ತೆ ಯಾರು ಬಂದು ಕಟ್ಟೋದಿಲ್ಲ. ಹಾಗಾದರೆ ಈ ಸಮಾಜವನ್ನ ಕಟ್ಟುವ ಕೆಲಸ ಯಾರಿಂದ ಸಾಧ್ಯ? ಹಾಗಾದರೆ ಈ ಸಮಾಜವನ್ನ, ಸಮುದಾಯವನ್ನ ಕಟ್ಟುವ ಕೆಲಸ ಯಾರಿಂದ ಸಾಧ್ಯ? ಅಹಂಕಾರಿಗಳಿಂದ ಸಾಧ್ಯವೇ ಇಲ್ಲ. ನಾನು ನೀನಂತ ಹೊಡೆದಾಡ್ಕೊಂಡು ಕಾರ್ಯಕ್ರಮಗಳು ಹೊರಟೋಗ್ಬಿಡ್ತಾರೆ. ಕೆಲವು ಕಾರ್ಯಕ್ರಮದಲ್ಲಿ ಸಮುದಾಯ ನೋಡ್ತೀವಿ. ಮಹಿಳೆಯರು ಮಾತ್ರ ಕುಟುಂಬವನ್ನು ಬದಲಾಯಿಸುವಂತೆ ಸಮಾಜವನ್ನು ಬದಲಾಯಿಸಬಲ್ಲರು ಎಂದರು. ಮತ್ತೋರ್ವ ಉಪನ್ಯಾಸಕ ರಾಜು ಶರಣ ಮಾತನಾಡಿ, ಶ್ರಾವಣ ಮಾಸದಲ್ಲಿ ಆಧ್ಯಾತ್ಮಿಕ ಮುಕ್ತಾಯವಾಗುವುದಿಲ್ಲ, ಪ್ರಾರಂಭವಾಗುತ್ತದೆ. ಶ್ರಾವಣದ ಕೊನೆ ಸೋಮವಾರದಂದು ಆಧ್ಯಾತ್ಮಿಕ ಚಿಂತನೆ ಸಮಾಪ್ತಿಗೊಳಿಸದೆ
ಜೀವನದಲ್ಲಿ ಅಳವಡಿಸಿಕೊಂಡು ಜೀವನ ಸಾರ್ಥಕತೆ ಪಡೆಯಬೇಕೆಂದರು. ಈ ಆಧ್ಯಾತ್ಮಿಕತೆ ಅಂದ್ರೆ ಏನು ಅಂತ ನಮ್ಮೊಬ್ಬರು ಪ್ರಶ್ನೆ ಮಾಡಿದ್ರು. ಒಂದು ತಿಂಗಳ ಕಾಲ ನಾವು ಕೇಳ್ತಾ ಬಂದಿದ್ದೀವಿ, ಈ ಆಧ್ಯಾತ್ಮಿಕತೆ ಅಂದ್ರೆ ಏನು? ನಾನು ಹೇಳಿದೆ, ನೀವು ಈಗ ಪ್ರತ್ಯೇಕವಾಗಿ ಪ್ರಶ್ನೆ ಮಾಡಿದ್ರೆ ನಿಮ್ಮೊಬ್ಬರಿಗೆ ತಿಳಿತದ, ಸಾರ್ವಜನಿಕವಾಗಿ ನಾಳೆ ಕಾರ್ಯಕ್ರಮದಲ್ಲಿ ಇದೇ ವಿಷಯವನ್ನು ಇಟ್ಟುಕೊಂಡು ಒಂದು 4 ಚಿಂತನೆಗಳನ್ನು ಮಾಡೋಣ. ಜ್ಞಾನಿಗಳು ಮಹಾತ್ಮರು ಹೇಳಿದಂತಹ ವಿಷಯ ಏನು ಆಧ್ಯಾತ್ಮಿಕತೆ ಎಂದರೆ? ಯಾಕೆ ಆಧ್ಯಾತ್ಮಿಕ ಉಪನ್ಯಾಸ ಕಾರ್ಯಕ್ರಮ ಇದು. ಹಾಗಾದ್ರೆ ಆಧ್ಯಾತ್ಮಿಕತೆ ಅಂದ್ರೆ ಏನು ಬೇಕಲ್ಲ? ಅದೊಂದು ಸ್ಪಷ್ಟ ನಿರ್ಣಯ ಬೇಕಲ್ಲ? ಅದರ ಬಗ್ಗೆ ಒಂದು ಸ್ಪಷ್ಟ ಒಂದು ವಿಚಾರವು ಬೇಕಲ್ಲ? ಆಧ್ಯಾತ್ಮಿಕತೆ ಅಂದ್ರೆ ಪತಂಜಲಿ ಮಹರ್ಷಿಗಳು ಯೋಗ ಸೂತ್ರದಲ್ಲಿ ಹೇಳ್ತಾರೆ, ಯಾವುದು ಅನಿತ್ಯವಾಗಿದೆಯೋ, ಅನಿತ್ಯ ಅಶುಚಿ ದುಃಖ ಅನಾತ್ಮಸು ನಿತ್ಯ ಶುಚಿ ಸುಖಾತ್ಮ ಖ್ಯಾತಿ ಅವಿದ್ಯ. ಇದು ಸೂತ್ರ ಅವರು ಹೇಳಿದರು. ಅಂದ್ರೆ ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಯಾವುದು ಅನಿತ್ಯವಾಗಿದೆಯೋ, ಯಾವುದು ಅಶುಚಿಯಾಗಿದೆಯೋ, ಯಾವುದು ದುಃಖಕರವಾಗಿದೆಯೋ, ಯಾವುದು ಅನಾತ್ಮವಾಗಿದೆಯೋ ಅದೆಲ್ಲವೂ ಪ್ರಾಪಂಚಿಕತೆ. ಹಾಗಾದ್ರೆ ಆಧ್ಯಾತ್ಮಿಕತೆ ಅಂದ್ರೆ ಏನು ಅಂತಂದ್ರೆ, ಯಾವುದು ನಿತ್ಯವಾಗಿದೆಯೋ, ಯಾವುದು ಶುಚಿಯಾಗಿದೆಯೋ, ಯಾವುದು ಸುಖರೂಪವಾಗಿದೆಯೋ, ಯಾವುದು ಆತ್ಮವಾಗಿದೆಯೋ. ಕಾರ್ಯಕ್ರಮದಲ್ಲಿ ಮಡಿವಾಳ ಸಮಾಜದ ಮಹಿಳಾ ಅಧ್ಯಕ್ಷ ಜಮುನಾ ಕೇಶವಮೂರ್ತಿ, ಕಾರ್ಯದರ್ಶಿ ಅಶ್ವಿನಿ ಸಂತೋಷ್, ರೂಪ ಗುರುಸ್ವಾಮಿ, ಮಡಿವಾಳ ಸಮಾಜದ ಅಧ್ಯಕ್ಷ ಜಂಬಣ್ಣ ಎಕ್ಲಾಸ್ಪುರು ಸೇರಿದಂತೆ ಸಮಾಜದ ಗಣ್ಯರು, ಮಹಿಳೆಯರು, ಪದಾಧಿಕಾರಿಗಳು, ಮಕ್ಕಳು ಭಾಗಿಯಾಗಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಉಪ್ಪು ತಿಂದವನು ನೀರು ಕುಡಿಯಲೇಬೇಕು. ಸರ್ಕಾರ ಮೂಡ ಹಗರಣದ ತನಿಖೆ ಎದುರಿಸಲೇಬೇಕು. ವಿ ಸೋಮಣ್ಣ. ಕೃಷಿಯಲ್ಲಿ ಕುಲಾಂತರಿ ಬೀಜ ಬಳಕೆಗೆ ನಿರ್ಬಂಧಿಸಲು ರಾಷ್ಟ್ರೀಯ ಸಮ್ಮೇಳನದಲ್ಲಿ ನಿರ್ಣಯ. ಚಾಮರಸಮಾಲಿ ಪಾಟೀಲ್. ಎಂಎಂ ಜೋಶಿ ಕಣ್ಣಿನ ಆಸ್ಪತ್ರೆಯಿಂದ ನೇತ್ರದಾನ ಜಾಗೃತಿ ಜಾಥಾ. ಕತ್ತಲೆ ಬದುಕಿನಲ್ಲಿ ಬೆಳಕು ತರಲು ನೇತ್ರದಾನ ಮಾಡಿ. ಶ್ರೀ ಶಾಂತಮಲ್ಲ ಶಿವಾಚಾರ್ಯರು. ಹದಗೆಟ್ಟ ರಸ್ತೆಗಳು ದುರಸ್ತಿಗೆ ಆಗ್ರಹಿಸಿ ಆರ್ವೈಎಫ್ಐನಿಂದ ರಸ್ತೆಯಲ್ಲಿ ಸಸಿ ನೆಟ್ಟು ಪ್ರತಿಭಟನೆ. ರೈಲು ನಿಲ್ದಾಣಕ್ಕೆ ಸಚಿವ ವಿ ಸೋಮಣ್ಣ ಭೇಟಿ. ಪ್ರಯಾಣಿಕರಿಗೆ ಸೌಲಭ್ಯ ಒದಗಿಸಲು ಸೂಚನೆ. ಎಲ್ಐಸಿಯಿಂದ ವಿಮಾ ಸಪ್ತಾಹ ಜಾಗೃತಿ ಜಾಥಾ. ಮಡಿವಾಳ ಮಹಿಳಾ ಸಮಾಜದಿಂದ ಆಧ್ಯಾತ್ಮಿಕ ಪ್ರವಚನ, ಉಡಿ ತುಂಬುವ ಕಾರ್ಯಕ್ರಮ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.